ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುಕೇತುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ಕುಜದೋಷ ಅಂದರೆ ಏನೋ, ಕುಜ ಯಾವ್ಯಾವ ಸ್ಥಾನದಲ್ಲಿ ದೋಷವನ್ನು ನೀಡ್ತಾರೆ ಅಂತ ತಿಳಿಸಿದ್ದೆ. ಈ ಒಂದು ವಿಡಿಯೋದಲ್ಲಿ ಕುಜ ಯಾವ್ಯಾವ ಸಂದರ್ಭಗಳಲ್ಲಿ ದೋಷವನ್ನು ನೀಡೋದಿಲ್ಲ ಹಾಗೂ ನೈಸರ್ಗಿಕವಾದಂಥ ಪರಿಹಾರಗಳೇನು ಹಾಗೂ ನಾವು ಮಾಡ್ಕೊಳ್ಬೇಕಾಗಿರುವಂಥ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ನೋಡೋಣ. ನನಗಾಗಲೇ ಹೇಳ್ದಂಗೆ ಕುಜ ಕೆಲವು ನಕ್ಷತ್ರಗಳಲ್ಲಿ ದೋಷವನ್ನು ನೀಡೋದಿಲ್ಲ. ಆ ನಕ್ಷತ್ರಗಳು ಯಾವ್ಯಾವು ಅಂದರೆ ಅಶ್ವಿನಿ, ಮೃಗಶಿರೆ, ಪುನರ್ವಸು, ಪುಷ್ಯ, ಆಶ್ಲೇಷ, ಉತ್ತರ ಪಾಲ್ಗುಣಿ, ಸ್ವಾತಿ, ಅನುರಾಧ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಉತ್ತರ ಭಾದ್ರ, ರೇವತಿ. ಈ ನಕ್ಷತ್ರಗಳಲ್ಲಿ ಹುಟ್ಟಿದಂಥವ್ರಿಗೆ ಕುಜ ದೋಷವನ್ನು ನೀಡೋದಿಲ್ಲ. ಇದಿಷ್ಟು ಗೊತ್ತಿರಬೇಕಾದಂಥ ವಿಚಾರ. ಈ ನಕ್ಷತ್ರಗಳಲ್ಲಿ ಯಾರಾದರೂ ಹುಟ್ಟಿರಲಿ, ಹೆಣ್ಣಾದರೂ ಹುಟ್ಟಿರಲಿ, ಗಂಡಾದರೂ ಹುಟ್ಟಿರಲಿ, ದೋಷವನ್ನು ಕೊಡೋದಿಲ್ಲ. ಮತ್ತು ಕುಜ ಸ್ವಕ್ಷೇತ್ರದಲ್ಲಿದ್ದಾಗ ದೋಷ ಕೊಡೋದಿಲ್ಲ. ಉಚ್ಚಕ್ಷೇತ್ರದಲ್ಲಿದ್ದಾಗ, ಮಿತ್ರಕ್ಷೇತ್ರ ಅಲ್ಲಿದ್ದಾಗ ಶುಭಗ್ರಹ ಯಾವುದಾದ್ರೂ ನೋಡಿದ್ರೆ, ಈ ಒಂದು ಕ್ಷೇತ್ರಗಳಲ್ಲಿ ಕುಜ ಇದ್ದು ಅಂದರೆ ಮೂಲ ತ್ರಿಕೋನ ಅಂತ ಕರಿತೀವಿ. ಈ ಒಂದು ಕ್ಷೇತ್ರಗಳಲ್ಲಿದ್ದು ಅಲ್ಲೇನಾದರೂ ಶುಭ ಗ್ರಹಗಳ ದೃಷ್ಟಿ ಏನಾದರೂ ಇತ್ತು ಅಂದರೆ ಕುಜ ದೋಷವನ್ನು ನೀಡೋದಿಲ್ಲ. ಮಿಥುನ ಮತ್ತು ಕನ್ಯಾ ಲಗ್ನಗಳಲ್ಲಿ ಹುಟ್ಟಿದ್ರೆ ದೋಷ ಅಂತ ಹೇಳಿದ್ದೆ. ಅಲ್ಲಿ ಮಿಥುನ ಮತ್ತು ಕನ್ಯಾ ಲಗ್ನದಲ್ಲಿ ಹುಟ್ಟಿದವ್ರಿಗೆ ದ್ವಿತೀಯ ಸ್ಥಾನದಲ್ಲಿ ಕುಜ ಕೂತ್ಕೊಂಡಿದ್ರೆ ಈ ಕುಜ ದೋಷ ಅಪ್ಲೈ ಆಗೋದಿಲ್ಲ. ಮೇಷ ವೃಶ್ಚಿಕ ಲಗ್ನದಲ್ಲಿ ಚತುರ್ಥದಲ್ಲಿ ಕೂತ್ಕೊಂಡಿದ್ರೆ, ಮೇಷ ವೃಶ್ಚಿಕದಲ್ಲಿ ಹುಟ್ಟಿದವ್ರಿಗೆ ಚತುರ್ಥದಲ್ಲಿ ಕುಜ ಕೂತ್ಕೊಂಡ್ರು ಇದು ದೋಷ ಇಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಮತ್ತು ಮಕರ ಮತ್ತು ಕಟಕ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಕುಜ ಸಪ್ತಮದಲ್ಲಿ 7ನೇ ಮನೇಲಿ ಕೂತ್ಕೊಂಡ್ರು ಸಹ ದೋಷ ಇಲ್ಲ ಅಂತ ಹೇಳ್ತಾರೆ. ಧನುರ್ಮೀನ ಲಗ್ನಗಳಲ್ಲಿ ಹುಟ್ಟಿದವ್ರಿಗೆ ಕುಜ ಅಷ್ಟಮದಲ್ಲಿದ್ದರೂ ಏನು ತೊಂದರೆ ಇಲ್ಲ, ದೋಷನೇ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ವೃಷಭ ತುಲಾ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಕುಜನು 12ನೇ ಮನೇಲಿದ್ದರೂ ತೊಂದರೆ ಇಲ್ಲ ಅಂತೆ. ವೃಷಭ ಮತ್ತು ತುಲಾ ಲಗ್ನಗಳಲ್ಲಿ ಶುಕ್ರನ ರಾಶಿಗಳಾದ ವೃಷಭ ಲಗ್ನ ಮತ್ತು ತುಲಾ ಲಗ್ನಗಳಲ್ಲಿ ಹುಟ್ಟಿದಂಥವ್ರಿಗೆ ಕುಜ 12ನೇ ಮನೇಲಿ ಕೂತ್ಕೊಂಡ್ರು ಏನು ತೊಂದರೆ ಇಲ್ಲ ಅಂತ ಹೇಳುತ್ತೆ. ಕುಂಭ ಸಿಂಹ ರಾಶಿಗಳಲ್ಲಿ ಹುಟ್ಟಿದವ್ರಿಗೆ ಕುಜದೋಷ ಅಪ್ಲೈ ಆಗೋದಿಲ್ಲ. ಸಿಂಹ ಮಿತ್ರತ್ವವನ್ನು ಹೊಂದಿದಂತಹ ರಾಶಿಯಾಗಿರೋದ್ರಿಂದ ಕುಜದೋಷ ಅವರಿಗೆ ಅಪ್ಲೈ ಆಗೋದಿಲ್ಲ. ಕುಜ ಸಪ್ತಮದಲ್ಲಿದ್ದರೆ ಕುಜನನ್ನು ಏನಾದರೂ ಪುಣ್ಯಗ್ರಹಗಳು ನೋಡಿದ್ರೆ, ಪುಣ್ಯಗ್ರಹಗಳಾದಂಥ ಚಂದ್ರ, ಬುಧ, ಗುರು ನೋಡಿದ್ರೆ ಕುಜ ಸಪ್ತಮದಲ್ಲಿ ಕೂತ್ಕೊಂಡು ಈ ಒಂದು ಸಪ್ತಮ ಭಾವವನ್ನು, ಕುಜ ಕೂತ್ಕೊಂಡಿರುವಂಥ ಸ್ಥಾನವನ್ನು ಏನಾದರೂ ಈ ಪುಣ್ಯಗ್ರಹಗಳು ನೋಡಿದ್ವು ಅಂದರೆ ಕುಜ ದೋಷ ಪರಿಹಾರ, ಕುಜ ದೋಷ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತು ಶನಿ ಏನಾದರೂ ಲಗ್ನದಿಂದ 1ನೇ ಮನೆ, 4ನೇ ಮನೆ ಮತ್ತು 8ನೇ ಮನೆ, 12ನೇ ಮನೆ, 7ನೇ ಮನೇಲಿ ಕೂತ್ಕೊಂಡಿದ್ರೆ, 1, 4, 7, 8, 12ನೇ ಮನೇಲಿ ಶನಿ ಕೂತ್ಕೊಂಡಿದ್ರೆ ಲಗ್ನದಿಂದ ಕುಜದೋಷ ಅಪ್ಲೈ ಆಗೋದಿಲ್ಲ, ಕುಜದೋಷ ಇರೋದಿಲ್ಲ ಅಂತ ಹೇಳುತ್ತೆ. ಇಷ್ಟು ಒಂದಿಷ್ಟೊಂದು ವಿಧಾನಗಳು, ಇಷ್ಟೊಂದು ಏನಿದೆ, ಇಷ್ಟೊಂದು ಒಂದು ಕ್ರೈಟೀರಿಯಾಸ್ ಇದೆ. ಕುಜದೋಷ ಅಪ್ಲೈ ಆಗುತ್ತೋ, ಎಷ್ಟು % ಆಗುತ್ತೆ, ಹೇಗಾಗುತ್ತೆ, ಎಲ್ಲೆಲ್ಲಿದೆ, ಯಾವ್ಯಾವ ನಕ್ಷತ್ರಗಳಿಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟು ಕ್ರೈಟೀರಿಯಾಗಳಿದೆ ಕುಜದೋಷವನ್ನು ತಿಳ್ಕೊಳ್ಳೋದಕ್ಕೆ. ಕುಜ ದೋಷಪೂರಿತವಾಗಿ ದೋಷವನ್ನು ನೀಡಿ ಅಶುಭ ಫಲ ನೀಡೋದೇ ಕುಜಂದು ಕೆಲಸ. ಕುಜ ಒಳ್ಳೇದನ್ನೇ ಮಾಡಲ್ವಾ ಅಂದರೆ ಹೌದು, ಒಳ್ಳೇದನ್ನೂ ಮಾಡ್ತಾರೆ. ಕುಜದೋಷ ಇದ್ದರೆ ಮಿಲ್ಟ್ರಿಯಲ್ಲಿ, ಪೊಲೀಸ್, ಈ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಕುಜದೋಷ ಇದ್ದವ್ರಿಗೆ ಸಾಧ್ಯ. ಕುಜದಿಂದ ಒಳ್ಳೆಯದು ಸಹ ಆಗುತ್ತೆ. ಕುಜ ಬಲವಾಗಿದ್ರೇ ನಿಮಗೆ ಭೂಮಿ ಯೋಗ ಇದೆಲ್ಲನೂ ನಡೆಯೋದು. 1ನೇ ಮನೆಯಲ್ಲಿ ಕುಜ ಇದ್ದರೆ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ತಲೆಗೆ ಯಾವಾಗಲೂ ಟೆನ್ಷನ್ ಕೊಡ್ತಿರ್ತಾನೆ. ದೇಹವನ್ನು ಯಾವಾಗಲೂ ತುಂಬ ಅಷ್ಟು ಸೀಮಿತವಾಗಿ ಇಟ್ಕೊಂಡಿರಲ್ಲ, ಸ್ವಲ್ಪ ಇದಾಗಿರಲ್ಲ, ತುಂಬ ಯಾವಾಗಲೂ ಟೆನ್ಷನ್ ಆಗಿರ್ತಾರೆ. 2ನೇ ಮನೇಲಿದ್ದರೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇರುತ್ತೆ, ನೆಮ್ಮದಿಯಾಗಿರೋಕ್ಕಾಗಲ್ಲ, ಅಥವಾ ಫ್ಯಾಮಿಲಿಯಿಂದ ದೂರ ಇರ್ತಾರೆ. ಮನೆ ಕುಟುಂಬ ಬಿಟ್ಟು ದೂರ ಇರುವಂಥದ್ದು. 4ನೇ ಮನೇಲಿದ್ದರೆ ಸುಖ ನೆಮ್ಮದಿ ಅವರಿಗೆ ಜೀವನ ಪೂರ್ತಿ ಇರೋದಿಲ್ಲ. ಸುಖ ನೆಮ್ಮದಿ ಎಲ್ಲಿದೆ ಅಂತ ಹುಡುಕುವಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. 7ನೇ ಮನೇಲಿದ್ದರೆ ಮದುವೆ ಮಾಡ್ಕೊಳ್ಳೋಕೆ ತೊಂದರೆ, ವೈವಾಹಿಕ ಜೀವನದಲ್ಲಿ ತೊಂದರೆ, ಮದುವೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರೋಕ್ಕಾಗಲ್ಲ, ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ, ಮದುವೆ ಮುರಿದೋಗುವಂಥದ್ದು 7ನೇ ಮನೇಲಿದ್ದರೆ. ಅಷ್ಟಮದಲ್ಲಿದ್ದರೆ ಒಂದು ಆಯುರ್ ಸ್ಥಾನದಲ್ಲಿ ಏನಾದರೂ ಇತ್ತು ಅಂದರೆ ಅವರಿಗೆ ಅಪಮೃತ್ಯು ಬರುವಂತಹ ಸಂದರ್ಭ, ಅಪಮೃತ್ಯು ಬರುವಂಥ ಒಂದು ದೋಷವನ್ನು ಕುಜ ಕೊಟ್ಬಿಡ್ತಾರೆ. ಏನಾದರೂ ಅಷ್ಟಮದಲ್ಲಿರೋ ಗಂಡು ಅಷ್ಟಮದಲ್ಲಿರೋ ಹೆಣ್ಣು ಮದುವೆ ಆದರೆ, ಅಷ್ಟಮದಲ್ಲಿರೋ ಗಂಡು ಏನಾದರೂ ಮದುವೆ ಆದ ಅಂದರೆ ಆ ಹೆಂಡತಿ ವಿಯೋಗ ಅಂತ ತೋರಿಸುತ್ತೆ. ಹೆಂಡತಿ ಸತ್ತೋಗ್ಬಿಡೋದು,
ಅಥವಾ ಗಂಡ ಸತ್ತೋಗ್ಬಿಡೋದು ಈ ಥರದ್ದು ತೋರಿಸೋದು. ಅದಕ್ಕೆ ಕುಜದೋಷವನ್ನು ಸರಿಯಾಗಿ ಹಾಗೂ ಅಷ್ಟಮದಲ್ಲಿದ್ದಾಗ ಅಪಮೃತ್ಯು ಕೊಡೋದು ಅಂತ ಹೇಳಿದೆ. ಸೊ 12ನೇ ಮನೇಲಿದ್ದಾಗ ಜೀವನದಲ್ಲಿ ಏಳಿಗೆ ಇರಲ್ಲ, ಅವ್ರಿಗೆ ಯಾವುದೇ ಅದೃಷ್ಟ ಇರೋದಿಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ ಜೀವನದಲ್ಲಿ, ತುಂಬ ಕಷ್ಟಪಟ್ಟು ಅವಮಾನಗಳನ್ನ ತುಂಬ ಎದುರಿಸ್ಬೇಕಾಗುತ್ತೆ. ಈ ಥರ ಒಂದು ಜೀವನ ಅವರದ್ದಾಗಿರುತ್ತೆ. ಸೊ ಕುಜದೋಷಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂದರೆ, ಕುಜದೋಷ ಯಾವ ಸ್ಥಾನದಲ್ಲಿದ್ದರೆ, ಸಪ್ತಮದಲ್ಲಿದ್ದರೆ ಮಾತ್ರ ಮದುವೆಗೂ ಮುಂಚೆ ಹೆಣ್ಣು ಮಕ್ಕಳಾದರೆ ಕುಂಭ ವಿವಾಹವನ್ನು ಮಾಡಿಸ್ಕೋಬೇಕು. ಕಂಪಲ್ಸರಿ ಕುಂಭ ವಿವಾಹ ಮಾಡಿಸ್ಲೇಬೇಕಾಗುತ್ತೆ. ಗಂಡು ಮಕ್ಕಳಾದರೆ ಕದಳಿ ವಿವಾಹವನ್ನು ಮಾಡಿಸ್ಕೋಬೇಕಾಗುತ್ತೆ. ಸೊ ಈ 2 ಪರಿಹಾರ ಮದುವೆಗೆ ತುಂಬ ಒಳ್ಳೆಯದು, ತುಂಬ ಸುಲಭವಾದಂಥ ಪರಿಹಾರಗಳು ಸಹ ಹೌದು. ಸೊ ಇನ್ನು ಬೇರೆ ಯಾವ ಸ್ಥಾನದಲ್ಲಿದ್ದರೂ ಸಹ ಕುಜ ತೊಗರಿಬೇಳೆಗೆ ಅಧಿಪತಿಯಾಗಿದ್ದಾನೆ. ಕುಜನ ಒಂದು ಇಂಡಿಕೇಶನ್ನೇ ತೊಗರಿಬೇಳೆನ ಕುಜ ಇಂಡಿಕೇಶನ್ ಮಾಡೋದ್ರಿಂದ ತೊಗರಿಬೇಳೆ ದಾನ ಮಾಡ್ತಾ ಬನ್ನಿ. ಕೆಂಪು ವಸ್ತ್ರವನ್ನು ದಾನ ಮಾಡೋದು, ಹವಳವನ್ನು ದಾನ ಮಾಡೋದು. ಸೊ ಈ ಒಂದು ಕೆಂಪು ವಸ್ತ್ರ ಹೆಚ್ಚಾಗಿ ದಾನ ಮಾಡ್ತಾ ಬಂದರೆ ಕುಜದೋಷ ಪರಿಹಾರ ಆಗುತ್ತೆ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಅಧಿಕವಾಗಿ ಮಾಡ್ತಾ ಬರಬೇಕು, ಕುಜದೋಷ ಪರಿಹಾರವಾಗುತ್ತೆ. ಇದಿಷ್ಟು ಮ್ಯಾನ್ಯಲಿ ಮಾಡ್ಕೋಬೇಕಾಗಿರುವಂಥ ಪರಿಹಾರಗಳು. ಮದುವೆಗೆ ನಿಜವಾಗ್ಲೂ ನೋಡ್ತಾ ಇದ್ದೀರಾ ಸೆಟ್ ಆಗ್ತಿಲ್ಲ ಅಂದರೆ, ಒಂದು ಬಾರಿ ಕುಜ ಎಷ್ಟು ಭಾಗ ದೋಷಪೂರಿತವಾಗಿದ್ದಾನೆ, ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನುರಿತ ಜ್ಯೋತಿಷಿಗಳ ಹತ್ರ ಒಂದು ಬಾರಿ ಪರೀಕ್ಷೆ ಮಾಡಿಕೊಂಡು ಮದುವೆ ಬಗ್ಗೆ ತಿಳ್ಕೊಳ್ಳೋದು ಮತ್ತು ಮದುವೆನ ಒಂದು ಮ್ಯಾಚಿಂಗ್ ಮಾಡಿಸ್ಕೊಳ್ಳೋದು ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ. ಸೊ ಇದಿಷ್ಟು ಕುಜದೋಷದ ಬಗ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳ